ಶಾಸಕ ಯತ್ನಾಳರನ್ನ ಉಚ್ಚಾಟನೆ ಅವರ ಪಕ್ಷಕ್ಕೆ ಬಿಟ್ಟಿರುವುದು, ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ ಎಂದು ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಶಾಸಕ ಯತ್ನಾಳ್ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ ಎಂದಿದ್ರು. ಆದರೆ ಅಂತಹವರ ಉಚ್ಚಾಟನೆ ದುರಾದೃಷ್ಟಕರವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಈ ರೀತಿ ಆಗಬಾರ್ದು. ಯತ್ನಾಳನ್ನು ಕಾಂಗ್ರೆಸ್ ಕರೆತರುವಷ್ಟು ಕೆಪಾಸಿಟಿ ಇಲ್ಲ, ಅದಕ್ಕೆ ಬೇರೆಯವರು ಇದ್ದಾರೆ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮ್ಯಾಟ್ರ್ ಅದು ಅವರು ನನಗೆ ಗೊತ್ತಿಲ್ಲ ಅದು ಏನು ಕಾರಣ ಇದೆ. ಅವ್ರ ಇಂಟರ್ನಲ್ ಮ್ಯಾಟ್ರ್ ನಾನು ಹೆಂಗೆ ಕಮೆಂಟ್ ಮಾಡೋಕ್ಕೆ? ವೈ ಶುಡ್ ಐ ಕಮೆಂಟ್ ಆನ್ ದೇರ್ ಇಂಟರ್ನಲ್ ಮ್ಯಾಟ್ರ್? ಬಟ್ ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ಸೇ ಇಸ್ ವಾಟ್ ಯತ್ನಾಳ್ ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ನಾನು ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಈ ದುಸ್ಥಿತಿ ಬಂದಿದೆ ಅಂತಕ್ಕಂಥದ್ದು ಹೇಳಿದಾರಲ್ಲ, ಅದು ದುರಾದೃಷ್ಟಕರ. ಅದು ರಾಜಕಾರಣದಲ್ಲಿ ಆಗಬಾರ್ದು, ಅಷ್ಟೇ ನಾನು ಹೇಳೋದು. ನೋಡಿ, ನಾ ಕೆಪಾಸಿಟಿಯಲ್ಲಿ ಇಲ್ಲ, ಅದಕ್ಕೆ ಬೇರೆ ಜನ ಇದ್ದಾರೆ. ಇಲ್ಲ, ನಾನು ಆ ಒಂದು ಡಿಸಿಷನ್ ಮೇಕಿಂಗ್ ಪೊಸಿಷನಲ್ಲಿ ಇಲ್ಲ. ಹಾಗಾಗಿ ಬೇರೆ ನಾಯಕರಿದ್ದಾರೆ, ಕಾಂಪಿಟೆಂಟ್ ಜನ ಇದ್ದಾರೆ, ಅವ್ರು ನಿರ್ಣಯ ತಗೋತಾರೆ. ಇಲ್ಲ, ನಾನು ಪತ್ರದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಓದಿದೆ, ಅದ್ರ ಬಗ್ಗೆ ಅವರು ಸ್ವತಃ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ಗೃಹ ಸಚಿವರು ಕೂಡ CID ಎನ್ಕ್ವೈರಿಯನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಡೆಫಿನೆಟ್ಲಿ ಥರೋ ಎನ್ಕ್ವೈರಿ ಆಗುತ್ತೆ, ಅದರಲ್ಲಿ ಏನು ಸಂಶಯ ಪಡಬೇಕಾದ ಅವಶ್ಯಕತೆ. ಸರ್, ಈಗ ಇದು ಈ ಜಾರಕಿಹೊಳಿ ಅವರ ಡೆಲ್ಲಿ ವಿಸಿಟ್ ಇಬ್ರು ಕೇಳ್ತಾ ಇದ್ದಾರೆ, ಒಬ್ರು ಕೇಳ್ತಾ ಇದ್ದಾರೆ. ಮ್ಯಾಟ್ರ್ ಅದು ಅವರು ನನಗೆ ಗೊತ್ತಿಲ್ಲ ಅದು ಏನು ಕಾರಣ ಇದೆ. ಅವ್ರ ಇಂಟರ್ನಲ್ ಮ್ಯಾಟ್ರ್ ನಾನು ಹೆಂಗೆ ಕಮೆಂಟ್ ಮಾಡೋಕ್ಕೆ? ವೈ ಶುಡ್ ಐ ಕಮೆಂಟ್ ಆನ್ ದೇರ್ ಇಂಟರ್ನಲ್ ಮ್ಯಾಟ್ರ್? ಬಟ್ ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ಸೇ ಇಸ್ ವಾಟ್ ಯತ್ನಾಳ್ ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ನಾನು ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಈ ದುಸ್ಥಿತಿ ಬಂದಿದೆ ಅಂತಕ್ಕಂಥದ್ದು ಹೇಳಿದಾರಲ್ಲ, ಅದು ದುರಾದೃಷ್ಟಕರ. ಅದು ರಾಜಕಾರಣದಲ್ಲಿ ಆಗಬಾರ್ದು, ಅಷ್ಟೇ ನಾನು ಹೇಳೋದು. ನೋಡಿ, ನಾ ಕೆಪಾಸಿಟಿಯಲ್ಲಿ ಇಲ್ಲ, ಅದಕ್ಕೆ ಬೇರೆ ಜನ ಇದ್ದಾರೆ. ಇಲ್ಲ, ನಾನು ಆ ಒಂದು ಡಿಸಿಷನ್ ಮೇಕಿಂಗ್ ಪೊಸಿಷನಲ್ಲಿ ಇಲ್ಲ. ಹಾಗಾಗಿ ಬೇರೆ ನಾಯಕರಿದ್ದಾರೆ, ಕಾಂಪಿಟೆಂಟ್ ಜನ ಇದ್ದಾರೆ, ಅವ್ರು ನಿರ್ಣಯ ತಗೋತಾರೆ. ಇಲ್ಲ, ನಾನು ಪತ್ರದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಓದಿದೆ, ಅದ್ರ ಬಗ್ಗೆ ಅವರು ಸ್ವತಃ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ಗೃಹ ಸಚಿವರು ಕೂಡ CID ಎನ್ಕ್ವೈರಿಯನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಡೆಫಿನೆಟ್ಲಿ ಥರೋ ಎನ್ಕ್ವೈರಿ ಆಗುತ್ತೆ, ಅದರಲ್ಲಿ ಏನು ಸಂಶಯ ಪಡಬೇಕಾದ ಅವಶ್ಯಕತೆ. ಸರ್, ಈಗ ಇದು ಈ ಜಾರಕಿಹೊಳಿ ಅವರ ಡೆಲ್ಲಿ ವಿಸಿಟ್ ಇಬ್ರು ಕೇಳ್ತಾ ಇದ್ದಾರೆ, ಒಬ್ರು ಕೇಳ್ತಾ ಇದ್ದಾರೆ. ಮ್ಯಾಟ್ರ್ ಅದು ಅವರು ನನಗೆ ಗೊತ್ತಿಲ್ಲ ಅದು ಏನು ಕಾರಣ ಇದೆ. ಅವ್ರ ಇಂಟರ್ನಲ್ ಮ್ಯಾಟ್ರ್ ನಾನು ಹೆಂಗೆ ಕಮೆಂಟ್ ಮಾಡೋಕ್ಕೆ? ವೈ ಶುಡ್ ಐ ಕಮೆಂಟ್ ಆನ್ ದೇರ್ ಇಂಟರ್ನಲ್ ಮ್ಯಾಟ್ರ್? ಬಟ್ ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ಸೇ ಇಸ್ ವಾಟ್ ಯತ್ನಾಳ್ ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ನಾನು ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಈ ದುಸ್ಥಿತಿ ಬಂದಿದೆ ಅಂತಕ್ಕಂಥದ್ದು ಹೇಳಿದಾರಲ್ಲ, ಅದು ದುರಾದೃಷ್ಟಕರ. ಅದು ರಾಜಕಾರಣದಲ್ಲಿ ಆಗಬಾರ್ದು, ಅಷ್ಟೇ ನಾನು ಹೇಳೋದು. ನೋಡಿ, ನಾ ಕೆಪಾಸಿಟಿಯಲ್ಲಿ ಇಲ್ಲ, ಅದಕ್ಕೆ ಬೇರೆ ಜನ ಇದ್ದಾರೆ. ಇಲ್ಲ, ನಾನು ಆ ಒಂದು ಡಿಸಿಷನ್ ಮೇಕಿಂಗ್ ಪೊಸಿಷನಲ್ಲಿ ಇಲ್ಲ. ಹಾಗಾಗಿ ಬೇರೆ ನಾಯಕರಿದ್ದಾರೆ, ಕಾಂಪಿಟೆಂಟ್ ಜನ ಇದ್ದಾರೆ, ಅವ್ರು ನಿರ್ಣಯ ತಗೋತಾರೆ. ಇಲ್ಲ, ನಾನು ಪತ್ರದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಓದಿದೆ, ಅದ್ರ ಬಗ್ಗೆ ಅವರು ಸ್ವತಃ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ಗೃಹ ಸಚಿವರು ಕೂಡ CID ಎನ್ಕ್ವೈರಿಯನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಡೆಫಿನೆಟ್ಲಿ ಥರೋ ಎನ್ಕ್ವೈರಿ ಆಗುತ್ತೆ, ಅದರಲ್ಲಿ ಏನು ಸಂಶಯ ಪಡಬೇಕಾದ ಅವಶ್ಯಕತೆ. ಸರ್, ಈಗ ಇದು ಈ ಜಾರಕಿಹೊಳಿ ಅವರ ಡೆಲ್ಲಿ ವಿಸಿಟ್ ಇಬ್ರು ಕೇಳ್ತಾ ಇದ್ದಾರೆ, ಒಬ್ರು ಕೇಳ್ತಾ ಇದ್ದಾರೆ. ಮ್ಯಾಟ್ರ್ ಅದು ಅವರು ನನಗೆ ಗೊತ್ತಿಲ್ಲ ಅದು ಏನು ಕಾರಣ ಇದೆ. ಅವ್ರ ಇಂಟರ್ನಲ್ ಮ್ಯಾಟ್ರ್ ನಾನು ಹೆಂಗೆ ಕಮೆಂಟ್ ಮಾಡೋಕ್ಕೆ? ವೈ ಶುಡ್ ಐ ಕಮೆಂಟ್ ಆನ್ ದೇರ್ ಇಂಟರ್ನಲ್ ಮ್ಯಾಟ್ರ್? ಬಟ್ ಓನ್ಲಿ ಥಿಂಗ್ ವಾಟ್ ಐ ಕ್ಯಾನ್ ಸೇ ಇಸ್ ವಾಟ್ ಯತ್ನಾಳ್ ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ನಾನು ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಈ ದುಸ್ಥಿತಿ ಬಂದಿದೆ ಅಂತಕ್ಕಂಥದ್ದು ಹೇಳಿದಾರಲ್ಲ, ಅದು ದುರಾದೃಷ್ಟಕರ. ಅದು ರಾಜಕಾರಣದಲ್ಲಿ ಆಗಬಾರ್ದು, ಅಷ್ಟೇ ನಾನು ಹೇಳೋದು.
ನೋಡಿ ನಾ ಕೆಪಾಸಿಟಿಯಲ್ಲಿ ಇಲ್ಲ, ಅದಕ್ಕೆ ಬೇರೆ ಜನ ಇದ್ದಾರೆ. ಇಲ್ಲ, ನಾನು ಆ ಒಂದು ಡಿಸಿಷನ್ ಮೇಕಿಂಗ್ ಪೊಸಿಷನಲ್ಲಿ ಇಲ್ಲ. ಹಾಗಾಗಿ ಬೇರೆ ನಾಯಕರಿದ್ದಾರೆ, ಕಾಂಪಿಟೆಂಟ್ ಜನ ಇದ್ದಾರೆ, ಅವ್ರು ನಿರ್ಣಯ ತಗೋತಾರೆ. ಸರ್, ಈಗ ರಾಜಣ್ಣ ರಸ್ತೆಗೆ 70 ಲಕ್ಷ ರೂಪಾಯಿ ಕೊಟ್ಟಿದ್ದು ಸುಪಾರಿ ಕೊಟ್ಟಿರೋ ಪ್ರಭಾವಿ ನಾಯಕರು ಅಂತೇಳಿ ದೂರು ಇದು ಮಾಡಿದ್ದಾರೆ ಸರ್. ಇಲ್ಲ, ನಾನು ಪತ್ರದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಓದಿದೆ. ಅದ್ರ ಬಗ್ಗೆ ಅವರು ಸ್ವತಃ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ಗೃಹ ಸಚಿವರು ಕೂಡ CID ಎನ್ಕ್ವೈರಿಯನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಡೆಫಿನೆಟ್ಲಿ ಥರೋ ಎನ್ಕ್ವೈರಿ ಆಗುತ್ತೆ. ಅದರಲ್ಲೇನು ಸಂಶಯ ಪಡಬೇಕಾದ ಅವಶ್ಯಕತೆ. ಸರ್, ಈಗ ಇದು ಈ ಜಾರಕಿಹೊಳಿ ಅವರ ಡೆಲ್ಲಿ ವಿಸಿಟ್ ಮತ್ತೆ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಜೋರು ಆಗ್ತಾ ಇದೆ ಸರ್. ಇಬ್ರು ಕೇಳ್ತಾ ಇದ್ದಾರೆ, ಒಬ್ರು ಕೇಳ್ತಾ ಇದ್ದಾರೆ. ಜಾರಕಿಹೊಳಿ